ಯಾರು ಈ ಟೀಮ್ ಡೇವಿಡ್? ಕೇವಲ ಒಬ್ಬ ಆಟಗಾರನಲ್ಲ, ಆತ ಒಬ್ಬ ಗ್ಲೋಬಲ್ ಫಿನಿಷರ್. ಕತೆ ಶುರುವಾಗೋದು ಸಿಂಗಾಪುರದಲ್ಲಿ. ಜನಿಸಿದ್ದು ಅಲ್ಲೇ ಆದ್ರೂ ಬೆಳೆದಿದ್ದೆಲ್ಲ ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ. ತಂದೆ ಕೂಡ ಸಿಂಗಾಪುರ್ ಪರ ಕ್ರಿಕೆಟ್ ಆಡಿದವರು, ಹಾಗಾಗಿ ರಕ್ತದಲ್ಲೇ ಕ್ರಿಕೆಟ್ ಇತ್ತು. ಆರಂಭದಲ್ಲಿ ಸಿಂಗಾಪುರ್ ತಂಡದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ರು. ಆದ್ರೆ ಇವರ ಸಿಕ್ಸರ್ ಹೊಡೆಯೋ ತಾಕತ್ತು ನೋಡಿ ಆಸ್ಟ್ರೇಲಿಯಾ ತಂಡ ಇವರನ್ನ ತನ್ನದಾಗಿಸಿಕೊಂಡಿತ್ತು. ಇತಿಹಾಸ ಸೃಷ್ಟಿಸಿದ್ದು IPL ನಲ್ಲಿ. ಹೌದು, ಸಿಂಗಾಪುರ್ ಮೂಲದ ಮೊದಲ IPL ಆಟಗಾರ ಇವರು. 2021ರಲ್ಲಿ RCB ಇವರನ್ನ ಮೊದಲ ಬಾರಿಗೆ ಪರಿಚಯಿಸಿತು. 2025ರಲ್ಲಿ RCB ತನ್ನ ಚೊಚ್ಚಲ ಟ್ರೋಫಿ ಗೆದ್ದಾಗ ಟೀಮ್ ಡೇವಿಡ್ ಅವರ 185 ಸ್ಟ್ರೈಕ್ ರೇಟ್ ಆಟ ಮರೆಯಲು ಸಾಧ್ಯವೇ ಇಲ್ಲ. ಈ ವರ್ಷ ಕೂಡ IPL ನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಒಂದೊಂದು ಮ್ಯಾಚ್ ನಲ್ಲಿ ಕೂಡ ಅದ್ಭುತ ಪ್ರದರ್ಶನ. ಕೇವಲ ಕೆಲವೇ ಎಸೆತಗಳಲ್ಲಿ 1000 ರನ್ ಪೂರೈಸಿ ಅಬ್ಬರಿಸುತ್ತಿದ್ದಾರೆ. ಬೌಲರ್ ಗಳ ಫಾಲಿನ ಸಿಂಹ ಸ್ವಪ್ನ ನಮ್ಮ ಬೆಂಗಳೂರಿನ ನೆಚ್ಚಿನ ಫಿನಿಷರ್ ಟೀಮ್ ಡೇವಿಡ್. ಈ ಸಲನು ಕಪ್ ನಮ್ದೇ. ಸಿಂಗಾಪುರದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಟೀಮ್ ಡೇವಿಡ್ ಅವರ ಈ ಅದ್ಭುತ ಜರ್ನಿ ನಿಮಗೆ ಗೊತ್ತಿತ್ತಾ? ಹಾಗೆ RCB ಈ ಪವರ್ ಹಿಟ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಫಾಲೋ ಅಂಡ್ ಲೈಕ್ ಮಾಡಿ. ನಿಮಗೆ ನಿಮ್ಮ ಶಕ್ತಿ ಏನು ಅಂತ ಗೊತ್ತಾ? ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ನಿಮ್ಮ ಜೀವನವನ್ನೇ ಬದಲಿಸಬಹುದು. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಫಾಲೋ ಮಾಡಿ, ಯಾಕೆಂದ್ರೆ ಈ ಮಾತು ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತೆ. ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಆದ್ರೆ ತುಂಬಾ ಜನಕ್ಕೆ ಅವರಲ್ಲಿರೋ ಟ್ಯಾಲೆಂಟ್ ಯಾವುದು ಅಂತ ಗೊತ್ತಿರಲ್ಲ. ಕೆಲವರಿಗೆ ಕಾಮಿಡಿ, ಕೆಲವರಿಗೆ ಫಿಟ್ನೆಸ್, ಕೆಲವರಿಗೆ ಸ್ಪೀಕಿಂಗ್, ಕೆಲವರಿಗೆ ಎಡಿಟಿಂಗ್, ಇನ್ನು ಕೆಲವರಿಗೆ ಬಿಸ್ನೆಸ್ ಐಡಿಯಾ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಟ್ಯಾಲೆಂಟ್ ನಿಂದ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಸ್ಯಾಮ್ ಸಮೀರ್ ಕಾಮಿಡಿ ಮೂಲಕ ಫೇಮ್ ಮತ್ತೆ ಮನಿ ಮಾಡ್ತಿದ್ದಾರೆ. ಶ್ರವಣ್ ಬ್ರೋ ಫಿಟ್ನೆಸ್ ಮೂಲಕ ತಮ್ಮ ಕೆರಿಯರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಯಾಂಕರ್ ಅನುಶ್ರೀ ತಮ್ಮ ಸ್ಪೀಕಿಂಗ್ ಟ್ಯಾಲೆಂಟ್ ನಿಂದ ಈಗ ಟಾಪ್ ಲೆವೆಲ್ಗೆ ಹೋದ್ರು. ಇವರೆಲ್ಲ ಹುಟ್ಟಿದಾಗಿಂದ ರಿಚ್ ಅಲ್ಲ, ಆದ್ರೆ ಅವರಲ್ಲಿದ್ದ ಒಂದು ಸ್ಕಿಲ್ ನಿಂದ ಈಗ ಹೆಸರುವಾಸಿ. ನಿಮ್ಮಲ್ಲೂ ಆ ಶಕ್ತಿ ಇದೆ ಗುರು, ನೀವು ಅದನ್ನ ಹುಡುಕ್ಬೇಕು ಅಷ್ಟೇ. ನೀನು ಯಾರು ಪಾಟು? ನೀನು ಯಾರಂತ ನಿನಗೆ ಗೊತ್ತಾ? ನಿನ್ನ ಟ್ಯಾಲೆಂಟ್ ಯಾವುದು ಅಂತ ತಿಳ್ಕೊಳ್ಬೇಕಾ? ಅದಕ್ಕೆ ನೀನು ಒಂದು ಕೊಲೆ ಮಾಡ್ಬೇಕು. ಹೌದು, ಒಂದೇ ಒಂದು ಕೊಲೆ ಮಾಡ್ಬೇಕು. ಇದರ ಪಾರ್ಟ್ 1 ಈ ಪ್ರೊಫೈಲ್ ಪೇಜ್ ನಲ್ಲಿ ಇದೆ, ಅದನ್ನ ಒಮ್ಮೆ ನೋಡಿ. ಸ್ಟೆಪ್ 1, ನಿನ್ನ ಮೊಬೈಲ್ ಅನ್ನ 1 ಗಂಟೆಗಳ ಕಾಲ ಸ್ವಿಚ್ ಆಫ್ ಮಾಡು. ನೀನಿರೋ ಪ್ಲೇಸ್ ನಿಂದ ಆ ಫೋನ್ ನ ದೂರ ಇಡು, ಯಾಕೆಂದ್ರೆ ನಿನ್ನ ಮೈಂಡ್ ಗೆ ಸೈಲೆನ್ಸ್ ಬೇಕು. ಸ್ಟೆಪ್ 2, ಈಗ ಒಂದು ಪೆನ್ನು ಪೇಪರ್ ತಗೋ. ನಿನಗೆ ಏನ್ ಇಷ್ಟ, ಯಾವ ಕೆಲಸ ಮಾಡಿದ್ರೆ ನಿನಗೆ ಬೋರ್ ಆಗಲ್ಲ ಅದನ್ನ ಬರಿತಾ ಹೋಗು. ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್, ಸಿಂಗಿಂಗ್, ಕುಕಿಂಗ್, ಆಕ್ಟಿಂಗ್, ಟ್ರಾವೆಲಿಂಗ್, ಬ್ಲಾಗಿಂಗ್, ಟ್ರೇಡಿಂಗ್, ಟೀಚಿಂಗ್ ಎಕ್ಸೆಟ್ರಾ. ನಿನಗೆ ಯಾವುದರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನ ಗುರುತು ಮಾಡ್ಕೋ, ನಂತರ ಅದರ ಮೇಲೆ ರಿಸರ್ಚ್ ಮಾಡು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಗುರು, ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಇದರಿಂದ ಯಾವುದೇ ಇನ್ಕಮ್ ಬರಲ್ಲ. ನಿನಗೆ ಅದು ಮೊದಲು ಪ್ಯಾಷನ್ ಆಗಿರ್ಬೇಕು, ಹಾಗೆ ನಿನ್ನ ಪ್ಯಾಷನ್ ಮೇಲೆ ಹುಚ್ಚಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್. ಪ್ರತಿದಿನ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಇದೆಲ್ಲ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ನಿನ್ನ ಟ್ಯಾಲೆಂಟ್ ನಿಂದ ನಿನ್ನ ಜೀವನವನ್ನೇ ಬದಲಾಯಿಸಿಕೊಳ್ಳಬಹುದು. ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಟ್ಯಾಲೆಂಟ್ ನಿಂದ ಸಕ್ಸಸ್ ಆಗಿರುವ ವ್ಯಕ್ತಿಗಳ ರಿಯಲ್ ಲೈಫ್ ಸ್ಟೋರಿ ಜೊತೆ ಬರ್ತೇನೆ. ಅಕೌಂಟ್ ನ ಫಾಲೋ ಮಾಡ್ತಾ ಇರಿ. ಹಾಗೆ ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್.